ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದು ಸ್ಕೆಚ್ ಸ್ವಲ್ಪ ಮಿಸ್ ಆಯ್ತಣ್ಣ, ಸಾರಿ. ಕಳೆ ನೀನು ಎತ್ತಾವ ಮಾತಾಡಿದಕ್ಕೆ ನೀನು ಎತ್ತಾಕೊಂಬಂದು ಧಮ್ಕಿ ಕೊಡೋದು ದೊಡ್ಡವನ ಅಲ್ಲ ನೀನು. ಆದ್ರೆ ಒಂದು ವಾರ್ನಿಂಗ್ ಕೊಡ್ತೀನಿ ಕೇಳಿಸ್ಕೊ. ಇನ್ಮ್ಯಾಗ ನನ್ನ ಸ್ನೇಹಿತನ ಜೊತೆ ಇರೋವಾಗ ಬಂದು ಮಾತಾಡ್ಸೋದಾಗ್ಲಿ ದಿಮಾಗ್ ತೋರ್ಸೋದಾಗ್ಲಿ ಮಾಡಿದ್ರೆ ಎತ್ತಾಕ ಬರೋದಲ್ಲ, ಅಲ್ಲೇ ಗುಮ್ತೀನಿ. ಅರ್ಥ ಆಯ್ತಾ? ಆಯ್ತು, ಹೋಯ್ತಾರ. ಬಿಡ ಸ್ವಲ್ಪ ಆ ಕಡೆ. ಹೌದು ಮಿಸ್ಸು, ಗಣೇಶ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಓ, ಒಳಗಿಟ್ಟಿದ್ದೀರಾ? ಇಲ್ಲ ಶ್ರೀ, ಗಣೇಶನ ಇನ್ನ ತಂದಿಲ್ಲ, ಈಗ ಹೋಗಿ ತರ್ಬೇಕು. ವಾ, ಅನ್ಕಂಡೆ ಎಲ್ಲಿ ನಮ್ ಗಣಪ ಎಲ್ಲ ಸುಳ್ವೆ ಇಲ್ಲ ಅಂತ. ಮತ್ ಬನ್ನಿ ಹೋಗಿ ತಗೊಂಬರಮ್ಮ. ಹಾಗೆಲ್ಲ ಹೋಗಿ ತರಕಾಗಲ್ಲ, ವೇಟ್ ಮಾಡ್ಬೇಕು. ಅವ್ವ ಬಂದು ಡಬ್ಬಿ ಕೊಟ್ಮೇಲೆ ಹೋಗ್ಬೇಕು. ಡಬ್ಬಿನ? ಹೂನಪ್ಪ, ಡಬ್ಬಿನೇ, ದುಡ್ಡಿನ ಡಬ್ಬಿ. ನಮ್ಗೆ ಒಂದು ರೂಢಿ ಐತೆ, ಇಡೀ ವರ್ಷ ದುಡ್ಡನ್ನ ನಾವಿದ್ರಲ್ಲಿ ಕೂಡ ಹಾಕತ್ತೀವಿ. ಇದ್ರಾಗೆ ನಾವೇನು ದುಡ್ಡು ಹಾಕಕ್ಕಿಲ್ಲ. ನಮ್ಮ ಮೆಸ್ಸಿಗೆ ಬಂದು ಹೊಟ್ಟೆ ತುಂಬ ಉಂಡು ತಿರುತಿಯಿಂದ ಅವ್ರ ಕೈಯಲ್ಲಿ ಆಗಿದ್ದ ದುಡ್ಡನ್ನ ಇದ್ರಲ್ಲಿ ಹಾಕಿ ಹೋಗ್ಬೋದು. ಇದ್ರಾಗೆಲ್ಲ ಏನು ಕೂಡಿರ್ತೈತಲ್ಲ, ಆ ದುಡ್ಡನಾಗೆ ನಾವು ಗಣೇಶನ್ ತರೋದು, ಹಣ್ಣು ಹಂಪ್ಲ ತರೋದು ಎಲ್ಲ ತಂದು ಪೂಜೆ ಮಾಡ್ತೀವಿ. ಅದ್ಯಾಕಂಗೆ ನಾವೇ ಕಾಸು ಹಾಕೊಂಡು ಗಣೇಶನ್ ಕೂರ್ಸ್ಬಾರ್ದೆ? ನಾವೇ ದುಡ್ಡು ಹಾಕಿ ಕೂರ್ಸಿರೆ ಗಣೇಶ ನಮಗ್ ಮಾತ್ರ ಸೀಮಿತ ಆಗಿ ನಮ್ಗೆ ಹೊಕ್ಕ ಬಂದ್ಬಿಡ್ತದೆ. ಅವನು ಎಲ್ಲರಿಗೂ ಬೇಕಾದವನು. ಊರ್ ಜನ ಎಲ್ಲ ಕಾಸು ಹಾಕಿ ಗಣೇಶನ್ ಕುಣಿಸಿದ್ರೆ ಆಗ ಅವನು ಎಲ್ರಿಗೂ ಸೇರಿದವನಾಯ್ತಾನೆ. ವಾ, ಸೂಪರ್ ಕಣವ. ಮಕ್ಳು ಗಣೇಶ ಕಲೆಕ್ಷನ್ ಅಂತ ಮನೆ ಮನೆ ಹೋಗಿ ಮಾಡೋದನ್ನ ನೀವು ಮೆಸ್ನಾಗೆ ಮಾಡ್ತಾರೆ ಅಂತಾಯ್ತು. ಅಯ್ಯೋಯ್ಯೋ, ಇಲ್ಲ ಕಣಪ್ಪ, ನಾವ್ ಯಾರಿಗೂ ಇಟ್ಟೇ ಕೊಡಿ ಅಂತ ಬಲವಂತ ಮಾಡಕ್ಕಿಲ್ಲ. ಇದ್ರಾಗ ಏನ್ ಕೂಡಿರ್ತೈತಲ್ಲ ಅಟ್ರಿಗೆ ನಾವು ಆಚರಣೆ ಮಾಡ್ತೀವಿ. ತಗೊಳ್ವಾ, ಕೊಡಿಲಿ. ಈ ಸಲ ಕಲೆಕ್ಷನ್ ಆದಂಗೆ ಇಲ್ಲ. ಇದ್ರಲ್ಲಿ ಮೊಣಕಾಯಿ ಉದ್ದದ ಗಣಪತಿ ಸಿಗೋದು ಕಷ್ಟನೇ. ಎಷ್ಟ್ ದೊಡ್ಡ ಗಣಪತಿಯನ್ನ ಬರ್ಲಿ, ಇದ್ರಲ್ಲೇ ತಗೊಳ್ಳೋಣ ಅಷ್ಟೇ. ಮೊಣಕೈ ಉದ್ದ ಗಣಪಂಗೆ ಈಡ್ ದೊಡ್ಡ ಚಪ್ರನ? ಕಾಮಿಡಿ ಆಗಿರುತ್ತೆ. ಅಕ್ಕ, ಈ ಸಲ ಕಲೆಕ್ಷನ್ ಆಗಿಲ್ಲ, ಮುಂದಿನ ವರ್ಷಕ್ಕೆ ನೋಡ್ಕೊಳ್ಳೋಣ. ತಗೋ, ಇದನ್ನ ತಗೊಂಡೋಗಿ ಒಳಗಿಡು. ಅಯ್ಯ ಸ್ನೇಹ, ಬೇಡ ಕಣವ. ಯಾವ್ರಿಗೆ ಅಂತ ಕೂಡಿಕ್ಕಿರೋ ದುಡ್ಡು ಯಾವ್ರಿಗೆ ಖರ್ಚು ಮಾಡ್ಬೇಕಂತ ಅವ ಮೆಸ್ನ ಊಟ ಮಾಡಿ ಮನ್ಸಾರೆ ಖುಷಿಯಾಗಿ ಇದ್ರೊಳಗೆ ಯಾರು ಬೇಕಾರೋ ದುಡ್ಡು ಹಾಕ್ಬೋತಾನೆ. ಹ್ಞೂ ಕಣಪ್ಪ, ಆಗ್ಲೇ ಹೇಳದ್ನಲ್ಲ. ನಾವೇ ಮೆಸ್ನಾಗ ಊಟ ಮಾಡಿ ಹೊಟ್ಟೆ ಮನ್ಸು ತುಂಬಿಸ್ಕೊಂಡಾರಯ್ಯ. ಲೈ ಮುಂಚೆ ಅಣ್ಣ, ಶ್ರೀ, ಏನ್ ಮಾಡ್ತಿದ್ದೀರಾ? ನನ್ನ ಕೈಲಾಗಿದ್ನ ಅದೊಳಗೆ ಹಾಕ್ತಾ ಇದೀನಿ. ಶ್ರೀ,
ಅದನ್ನ ಸ್ವಲ್ಪ ಬಿಗಿಯಾಗಿ ಕಟ್ಟಿ, ಮಳೆ ಬಂದ್ರೆ ಪ್ರಾಬ್ಲಮ್ ಆಗ್ಬಾರ್ದು. ಮಳೆ ಅಲ್ಲ ಮಿಸ್ಸು, ಭೂಕಂಪ ಬಂದ್ರು ಚಪ್ರಿಗೆ ಏನೂ ಆಗಿಲ್ಲ. ಅಣ್ಣ ಭೂಕಂಪ ಬಂತು. ಏಯ್ ಅಮ್ಮಕಂಡ್ ಮಾಡ್ಲಾ? ಅಣ್ಣ ನಿಜವಾಗ್ಲೂ ಭೂಕಂಪನೇ ಹಾಯ್ ಮಾಡ್ತೈತೆ ನೋಡೋಣ. ಏನ್ ನಿಂದು? ಅಲ್ಲಿ ನೋಡೋಣ. ನೋಡಿದ್ಯನ್ನ ಪೂರ್ವಿ ನೋಡಿದ ತಕ್ಷಣ ಹೆಂಗ್ ಕೈಯಾಡಿಸ್ತಾವನೆ. ಏನ್ ಶ್ರೀ, ನಿಮ್ ಹುಡುಗಿ ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ, ನೀವು ಖುಷಿಯಾಗಿ ಹಾಯ್ ಮಾಡ್ತಿದ್ದೀರಾ? ಖುಷಿ ಏನಿಲ್ಲ, ನಮ್ ಸಾಹೇಬ್ರಿಗೆ ಹಾಕೋದ್ಬಿಡ್ತಾಳೆ. ಅಣ್ಣ ಸಾಹೇಬ್ರ ಫೋನ್ನಾಗ ಅವ್ರೆ. ಯಾರು? ಅವ್ವಾ ಏನಿಲ್ಲ, ಈ ಮದ್ವೆ ಬೇಡ, ಕಂಟಿ ಹಳ್ಳಿ ಐದ, ನಾನು ಸಿಟಿಯಲ್ಲಿ ಓದಿರೋಳು, ಇಬ್ರಿಗೂ ಸೆಟ್ ಆಗಿರೋದು ಮಾತ್ರ ಹೇಳು. ನಾನುವೇ ನಿಂಗೆ ಸಪೋರ್ಟ್ ಆಗಿ ಮಾತಾಡ್ತೀನಿ. ಪಾಪ ನನ್ನಿಂದ ಪೂರ್ವ ಯಾಕೆ ಕಷ್ಟ ಅನುಭವಿಸೋದು ಅಂತ ಹಿಂಗೆಲ್ಲ ಹೇಳಿ ಅವನ್ನ ಒಪ್ಪಿಸ್ತೀನಿ. ಕಂಟಿ, ನಾನಿನ್ ಬರ್ತೀನಿ. ಒಂದ್ ನಿಮಿಷ ಪೂರ್ವಿ, ಇದರಿಂದ ನಿಂಗೆ ಕಷ್ಟ ಆಯ್ತದೆ ಅಂತ ನಂಗೆ ಅರ್ಥ ಆಯ್ತದೆ. ಆದ್ರೆ ಇಬ್ರು ಮದ್ವೆ ಆದ್ಮೇಲೆ ಇದಕ್ಕೂ ಸ್ಯಾನೆ ಕಷ್ಟ ಅನುಭವಿಸ್ಬೇಕಾಯ್ತದೆ. ಅದಕ್ಕೆ ಈ ಒಂದಿಷ್ಟ ಸಹಾಯ ಮಾಡ್ಬಿಡು, ಜೀವನ ಪೂರ್ತಿ ನಿಂಗೆ ಏನ್ ಬೇಕಾದ್ರೂ ಮಾಡ್ತೀನಿ, ಸರಿನಾ? ಸಾನಾ, ಮೇಷ್ಟ್ರಿಗೆ ಹೊಸ ತಿಂಡಿ ಬಡಿಸ್ಬಿಡು. ಒಂದ್ ನಿಮಿಷ ಬರ್ತೀನಿ ಕಣಪ್ಪ. ಪರವಾಗಿಲ್ಲಮ್ಮ, ಕೆಲವೊಬ್ರಿಗೋಸ್ಕರ ಗಂಟು ಗಟ್ಲೆನೆ ಕಾದಿದೀವಂತೆ, ಇಲ್ಲಿ 2 ನಿಮಿಷ ಅಮ್ಮ. ಹಾ, ಏನಿಲ್ಲಮ್ಮ, ಏನಿಲ್ಲ. ಬಡ್ಸ. ಇವ್ರು ಯಾಕೆ ಹಿಂಗಾಡ್ತವ್ರೆ? ನಾನು ಬಂದಿದ್ದ ನೋಡಿ ಒಯ್ತಾ ಇದ್ರು, ಒಳಗ್ ಬಂದು ಕುಂತ್ಕೊಂಡ್ರು. ಈಗ ನನ್ನ ಮುಖನೂ ನೋಡ್ದಂಗ್ ಕುಂತವ್ರಲ್ಲ. ಸಾಕು ಸಾಕು, ಚಟ್ನಿ ಹಾಕಿದ್ ಸಾಕು. ಓ, ಗಿಫ್ಟ್ನ ನಾನು ನೋಡಿನೂ ಯೋನು ಹೇಳಲಿಲ್ಲ ಅಂತ ಕೋಪ ಮಾಡ್ಕೊಂಡವ್ರೆ ಅನ್ಸ್ತೈತೆ. ಆದ್ರೆ ನಾನು ಇವ್ರದ್ದು ಹೆಂಗ್ ಹೇಳಲಿ, ಬಾವಿಲ್ ಬಿದ್ದೋಯ್ತು ಅಂತ. ಇದೇನು ರಸ್ತೆನಾ ಇದು? ಅಯ್ಯಯ್ಯೋ, ಅಲ್ಲ ನಾವು ತಿಂಡಿ ತಿಂದೆ ಬಂದಿದ್ದು ಒಳ್ಳೇದಾಯ್ತು, ಇಲ್ಲೇ ಹೋಗಿದ್ರೆ ನಮ್ ಕತೆ ಅಷ್ಟೇನೆ. ಅಲ್ಲ, ರಸ್ತೆನಲ್ಲಿ ಗುಂಡಿ ಇರೋದು ಗೊತ್ತಿರುತ್ತೆ, ಇದು ಗುಂಡಿನ ರಸ್ತೆ ಹುಡುಕ್ಬೇಕು. ಮೈ ಕೈಲ ನೋವು ಬಂದೋಯ್ತು ನನಗೆ. ಅಪ್ಪ ರೀ, ಮುರಳಿ ಇರೋದು ಇದೇ ಊರೇನ್ರಿ? ಹೌದೇ, ಇದೇ ದೇವಿಪುರ ಸ್ಟಾಪು, ಮುಂದೆ ಇರೋದು ಮಾದೇಪುರ. ಕಣ್ ಕಾಣೋದಿಲ್ಲೇನಪ್ಪ? ರಸ್ತೆ ಕಡೆ ನೋಡ್ಕೊಂಡು ಹೋಗ್ಬೇಕು, ಮೊಬೈಲ್ ನೋಡ್ಕೊಂಡಲ್ಲ. ಜವಾಬ್ದಾರಿ ಇಲ್ದೇ ಜನಗಳು. ಯಾವನ್ಗೆ ಹೇಳ್ತಾ ಇದ್ದೆ ನೀನು? ನೀನ್ ಸೈಡಲ್ಲಿ ನಿಂತ್ಕ, ನನಗೇನು ಹೇಳ್ತೀಯಾ? ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ ಜನಗಳಿಗೆ. ಅವ್ನ್ ತಪ್ಪ ಅನ್ಕೊಂಡು ನನಗ್ ಬೈತಾ ಇದ್ದಾನೆ. ಅಲ್ಲ, ನಮ್ಮ ಮುರಳಿ ಊರಲ್ಲಿ ಹೇಗಿರ್ತಾನೆ ಅಂತ. ಹೋಗ್ಲಿ ಬಿಡ್ರಿ, ಸುಮ್ನೆ ಯಾರ್ಯಾರ ಹತ್ರನೂ ಏನಾದ್ರು ಅಂದು ಜಗಳ ಕಿಳಿಬೇಡಿ ಮತ್ತೆ. ಕೌಸಲ್ಯ, ಅವನಿಗೆ ಫೋನ್ ಮಾಡಿ ಬರೋ ಕೇಳು. ನಾವ್ ವಿಷಯದಿಗೆ ಬರ್ತೀವಿ ಅಂತ ಗೊತ್ತಾದ್ಮೇಲೆ
ಇಲ್ಲಿ ಬಂದು ಕಾಯ್ಬೇಕು ತಾನೆ. ಸರಿ ಮಾಡ್ತೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗ್ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಎಲ್ಲದರಲ್ಲೂ ಬೇಜವಾಬ್ದಾರಿ ತಾನ ಅವನಿಗೆ. ನಾನು ಇದಕ್ಕಾಗಿ ಅವನಿಗೆ ಬೈಯೋದು. ಊರಿಗೆ ಹೊಸಬರಿದ್ದಂಗಿದ್ದೀರಾ, ಯಾರು ಬೇಕಿತ್ತು? ಮುರಳಿ. ಮುರಳಿನಾ? ಹಾ, ನಮ್ ಮಗ ಕಾಲೇಜ್ ಲೆಕ್ಚರರು. ಓ, ಮುರಳಿ ಮೇಷ್ಟ್ರು. ಈಗ ತಾನೇ ಮೆಸ್ಸಲ್ಲಿ ನೋಡ್ದೆ. ಮೆಸ್ಸ? ಹಾ, ನಮ್ ಪುಟ್ಟಕ್ಕೆ ಮೆಸ್ಸು. ಹಿಂಗೆ ಹೋಗಿ ಬಲಕ್ ತಿರ್ಕೊಳ್ಳಿ, ಅಲ್ಲೇ ಸಿಗ್ತಾರೆ. ಕರ್ಮ ಕರ್ಮ, ಅವನು ಸ್ವಂತವಾಗಿ ಅಡಿಗೆ ಮಾಡ್ಕೊಂಡಿದ್ದಾನೆ ಅಂತ ಅನ್ಕೊಂಡಿದ್ದೆ ನಾನು. ಯಾವ್ದೋ ಮೆಸ್ಸುಗಿ ಸುಂದ ಹೋಗಿ ಕುಡ್ಕೊಂಡಿದ್ದಾನೆ. ಕರ್ಮ ನಮ್ದು. ನಡಿ. ನಿಮ್ಗೆ ಎಲ್ರ ಮುಂದೆ ಮಾತಾಡಕ್ ಭಯ ಇದ್ರೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ನಿಂತ್ಕೊಳ್ಳಿ. ಏನ್? ನನಗ್ ಗೊತ್ತು ನಿಮ್ಗೆ ನನ್ ಮ್ಯಾಗ ಕೋಪ ಐತೆ ಅಂತ. ಓಹ್, ವೆರಿ ಗುಡ್. ಗೊತ್ತಾಯ್ತಲ್ಲ, ಅಷ್ಟೇ ಸಾಕ್ಬಿಡಿ. ನಾನ್ ನಿಮ್తో ಮಾತಾಡ್ಬೇಕು. ಮಾತಾಡ್ಬೇಕಾ? ನಾನು ಅದಕ್ಕೆ ತಾನೇ ಕರೆದಿದ್ದು. ಯಾಕೆ ಬರ್ಲಿಲ್ಲ? ಇಲ್ಲಿ ಎಲ್ರ ಮುಂದೆ ನಿಮ್ಗೆ ಮಾತಾಡಕ್ ಭಯ ಆಗತ್ತೆ ಅಂತಾನೆ ಲೆಟ್ರಲ್ಲಿ ಎಲ್ಲಿಗೆ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು ಅಂತ ಡೀಟೇಲ್ ಆಗಿ ಬರ್ತೀನಿ. ಆದ್ರೂ ನೀವು ಬರ್ಲಿಲ್ಲ. ಯಾಕೆ? ಬಂದ್ರೆ ನಾನು ಏನಾದ್ರು ಮಾಡ್ಬಿಡ್ತೀನಿ ಅಂತ ಭಯನಾ ನಿಮ್ಗೆ? ಬರ್ತಿದ್ರಾ? ಗಿಫ್ಟ್ ಅಲ್ಲಿ ಇಟ್ಟಿದ್ನಲ್ಲ. ಅಯ್ಯೋ, ಏನಾಯ್ತು? ಲೆಟರ್ ಓದ್ಲಿಲ್ವಾ? ಅದು ಬರೀ ಗಿಫ್ಟ್ ನೋಡಿ ಲೆಟರ್ನ ಬಿಸಾಕ್ಬಿಟ್ರ ಹೇಗೆ? ನಿಮ್ಗೆ ಈಜ್ ಗೊತ್ತಾಯ್ತಾ ಮೇಸ್ಟ್ರೆ? ಏನ? ನಿಮ್ಗೆ ಈಜ್ ಗೊತ್ತಾಯ್ತಾ? ಯೋಳಿ. ಪ್ರೀತಿಲಿ ಈಜು ಅಷ್ಟು ಬರತ್ತೆ. ಅಯ್ಯೋ, ತಿಟ್ಟುವಾಗ್ಲೂ ಕೇಳ್ತೇವ್ನಿ. ಈಜು ಏನಿಲ್ಲ. ಮೇಷ್ಟ್ರು ಗಣೇಶನ್ ಹೆಂಗ್ ಬಿಡೋದು ಅಂತ ಬಾವಿ ಒಳಕ್ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅನಿಸ್ತೈತೆ. ಜಾಸ್ತಿ ಒಳಕ್ ಹೋಗ್ಬಿಟ್ಟಿದ್ರು ಅನಿಸ್ತದೆ. ಏನಣ್ಣ ಈಟೆಲ್ಲ ಮಾಡಿದ್ರು ಈ ಮೇಷ್ಟ್ರು ಎದ್ದೊಳ್ತಾ ಇಲ್ಲ? ಈ ಮೇಷ್ಟ್ರು ಮನೆ ಕಡೆಯವರಿಗೆ ಹೇಳ್ಕೊಳ್ಸ್ಬಿಡ್ರಪ್ಪ, ಈ ಪಾರ್ಟಿ ಯಾಕೆ ಎದ್ದೊಳ್ತಾ ಇಲ್ಲ? ಅಯ್ಯೋ ದೇವ್ರೆ, ಸುಮ್ಕಿರಪ್ಪ ನೀನು. ಇವನೇನೋ ಮಾತಾಡ್ಬೇಡ. ನೀವ್ ಯಾಕೆ ಕಳ್ತಾ ಇದ್ರ ಸಿಸ್ಟರ್? ನಾ ಸುಮ್ಕೆ ಹೇಳ್ದೆ. ಮುರಳಿ, ನಡಿಯೇ. ಮುರಳಿ, ಏನಾಯ್ತು ಮುರಳಿ? ಮುರಳಿ, ನೀವ್ಯಾಕೆ ಅಳ್ತಾ ಇದ್ದೀರಿ? ಮುರಳಿ, ಏನಾಯ್ತಪ್ಪ? ನಾನು ಇವನಿಗೆ ಹೇಳ್ದೆ, ಯಾವ ಕೆಲಸನೂ ಬೇಡ, ಏನು ಬೇಡ, ನಮ್ ಜೊತೆಗೆ ಆರಾಮಾಗಿರು ಅಂತ ಕೇಳಿದ. ನನ್ನ ಮಾತನ್ನ ನೋಡು ಹೇಗೆ ಬಿದ್ಕೊಂಡಿದ್ದಾನೆ. ಯೋ, ಯಾವನಯ್ಯ ನೀನು? ಇದುವರೆಗೂ ಈ ಊರ್ನಾಗ ನಿನ್ ಮಕ್ಕನೇ ನೋಡಿಲ್ಲ. ಬಾವಿಗೆ ಬಿದ್ದವ್ರು ಯಾರು? ನೀನೇನ್ ಬಾಯಿಗೆ ಬಂದಂಗ ಮಾತಾಡ್ತಾ ಇದೀಯಾ? ನಿನಗೆ ಗೊತ್ತಾ ನಾನು ಯಾರು ಅಂತ? ಮುರಳಿ, ಅಮ್ಮ, ಅಪ್ಪ. ಏನೋ ಇದು ನಿನ್ನ ಅವತಾರ? ಇದಕ್ಕೇನೋ ಊರಿಗೆ ಬಂದಿದ್ ನೀನು? ಅಪ್ಪ, ಅದು ನಾನು ಇನ್ನು ನಡಿ ಹೋಗೋಣ. ಅಪ್ಪ ಅಪ್ಪ ಸರ್, ಏನಾಯ್ತು ನಿಮ್ಗೆ? ನೀವ್ ಬಾವಿಗೆ ಯಾಕೆ ಬಿದ್ರಿ? ಅದು ಬಾವಿ ಆಳ ಎಷ್ಟಿದೆ ಅಂತ ನೋಡಕ್ ಹೋಗಿ ಸ್ಲಿಪ್ ಆಗಿ ಬಿದ್ದೋಗ್ಬಿಟ್ಟೆ. ಪೂರ್ವಿ, ಅಲ್ಬೇಡ ಮಗಳೇ, ಸಮಾಧಾನ ಮಾಡ್ಕೋ. ಏನು ಗಂಟೆ ಹಾಗನ್ನ? ಇಲ್ಲ, ಅವನ್ ಏನೋ ಹೇಳಿರ್ತಾನೆ, ಇವಳು ಹೀಗೆ ಅರ್ಥ ಮಾಡ್ಕೊಂಡಿರ್ತಾಳೆ. ನಾನೇನಷ್ಟು ದಡ್ಡಿ ಅಲ್ಲ. ಇದೇ ಪ್ರಾಬ್ಲಮ್ಮು.
ಅವನು ಹಾಗೆ ಅಂದಿದ್ದಾನೆ ಅಂದ್ರೆ ಅವನ್ಗೇನೋ ಬೇಜಾರಾಗಿರುತ್ತೆ. ನೀನ್ ಸಣ್ಣ ಸಣ್ಣ ವಿಚಾರಕ್ಕೂ ಕೋಪ ಮಾಡ್ಕೊಂಡು ಅವನ ಮೇಲೆ ಅನುಮಾನ ಪಡ್ಕೊಂಡಿದ್ರೆ ಪಾಪ ಅವನಿಗೂ ಏನೋ ಅನ್ಸಿರತ್ತೆ, ಅಂದಿರ್ತಾನೆ. ನಾನು ಇಷ್ಟೆಲ್ಲ ಶ್ರಮ ಪಟ್ಟು ಈ ಮದ್ವೆ ವಿಚಾರನ ನಾಜೂಕಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಬಂಗಾರಮ್ಮ ಕೊಟ್ಟು ಮಾತಕ್ ತಪ್ಪಲ್ಲ ಅನ್ನೋ ಒಂದೇ ಒಂದು ಅಸ್ತ್ರ ಇರೋದು ನಮ್ಮ ಹತ್ರ. ಇವಳು ನೋಡಿದ್ರೆ ಹೀಗ್ ಮಾಡ್ಕೊಂಡು ಕೂತಿದ್ದಾಳಲ್ರಿ. ಮೋ, ನೀನ್ ನನ್ನನ್ನೇ ಬೈಬೇಡ. ಮದ್ವೆ ಬೇಡ ಅಂದಿದ್ದು ನಾನಲ್ಲ, ಅವನು. ಪೂರ್ವಿ, ನಿಜವಾಗ್ಲೂ ಕಂಟಿ ಆಗನ್ನ ಈ ವಿಷಯ ಬಂಗಾರಮ್ಮ ಗೊತ್ತಿಲ್ಲ ಅಲ್ವಾ? ಆಫ್ ಕೋರ್ಸ್ ಡ್ಯಾಡ್, ನಾನೇ ಇದನ್ನ ಹೋಗಿ ಅತ್ತೆ ಹತ್ರ ಹೇಳ್ಬೇಕಂತೆ. ಅಯ್ಯೋ ದೇವ್ರೆ, ಬಂಗಾರಮ್ಮನ್ ಬೀಗ್ರಾಗಿದ್ದಿದ್ರೆ ಇಡೀ ಊರ್ಗೆ ಅವ್ರ ಲೆವೆಲ್ಗೆ ನಾನು ನಿಲ್ತಾ ಇದ್ದೆ. ನನ್ನ ಸ್ಟೇಟಸ್ ಚೇಂಜ್ ಆಗಿರೋದು. ಕಂಟಿ ಏನಾದ್ರೂ ಪೂರ್ವಿನ ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಗುತ್ತೆ. ವಾಟ್ ಮೋ, ನೀನು ನನ್ನ ಕಂಟಿ ಮದ್ವೆ ಮಾಡಿಸ್ತಿರೋದು ನೀನ್ ಸ್ಟೇಟಸ್ ಬದಲಾಗತ್ತೆ ಅಂತನಾ? ಹೇ ಸಣ್ಣ, ಏನು ಹೀಗೆ ಹೇಳ್ತಾ ಇದೀಯಾ? ನೋಡು ಪೂರ್ವಿ, ನೀನು ಅವಳ ಮಾತನ್ನ ಬಿಡು. ಈಗ ನೀನೇನು ನಿರ್ಧಾರ ಮಾಡಿದ್ಯಾ ಅದನ್ನ ಹೇಳು. ನಮ್ಮನೆಲ್ಲ ಹ್ಞೂ ತಂಗಿವ, ಈಗ ಪೂರ್ಣಿ ಇಲ್ಲಿಗೆ ಬಂದು ಅವಂತ ಈ ಮದುವೆ ಬೇಡ ಅಂತ ಹೇಳ್ತಾಳೆ. ಏನು ಪೂರ್ವಿನ ಹೇಳ್ತಾಳ? ಏನಣ್ಣಯ್ಯ ಹೇಳ್ತಿದ್ಯಾ ನೀನು? ಎಸ್ ಸಿಸ್ಟರ್, ಎಸ್. ಯು ಕಮ್ ಇನ್. ಏ ಅಣ್ಣಯ್ಯ, ಬಾಯಿಲೆ ನೀನ್ ಬಾಯಿಲ್ ಒಂದ್ ನಿಮಿಷ ನಿಂತ್ಕೊ. ಇಲ್ಲೇನ್ ನಡೀತಿದೆ ನಮ್ಗೆ ಬಿಡ್ಸ ಹೇಳು. ದಯವಿಟ್ಟು ಅವಂತವ ನೀನು ಹೆಂಗನ ಮಾಡಿ ಎಲ್ಲ ಹೇಳ್ಬಿಡ್ಬೇಕು. ನೀನ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನೇ ಅತ್ತೆ ಹತ್ರ ಬಂದ್ ಮಾತಾಡ್ತೀನಿ. ಯಾಕೆ ತಂಗಿವ, ಏನು ಯೋಚನೆ ಮಾಡ್ತಾ ಇದ್ಯಾ? ಪೂರ್ವಿ ನಿಜವಾಗ್ಲೂ ಹಾಗಲ್ಲ ಅಣ್ಣಯ್ಯ, ನನ್ಗ್ಯಾಕೋ ನಂಬಕ್ಕಾಗ್ತಿಲ್ಲ. ದಿಟ್ಟವಾಗ್ಲು ನಾನು ಅವಳ ತಾವ್ ಮಾತಾಡಿದ ರೀತಿ ಹಂಗೆ. ಓ, ಏನ್ಲ ಕಂಟಿ, ಸ್ಯಾನೆ ಖುಷಿಯಾಗಿದ್ಯಾ? ಅವ ಅದು ಅಣ್ಣಯ್ಯ, ಪೂರ್ವಿ ಬನ್ನಿ ಬನ್ನಿ ಬನ್ನಿ. ನೀವು ಬರೋದೇವ್ನಿಗೆ ಮೊದ್ಲೇ ಗೊತ್ತಿತ್ತೇನವ? ಹಾತೆ ಗೊತ್ತಿತ್ತು. ಅದಕ್ಕೆ ಸ್ಯಾನೆ ಖುಷಿಯಾಗವನೆ. ಏನಣ್ಣಯ್ಯ, ಪೂರ್ವಿ ನಿಮ್ಮನ್ನು ಹೇಳ್ಕೊಂಡ್ ಬಂದ್ಬಿಟ್ಲಾ? ಹ್ಞೂ ತಂಗಿವ, ಪೂರ್ವಿ ಏನೋ ನಿನ್ನ ಹತ್ರ ಮಾತಾಡ್ಬೇಕಿತ್ತಂತೆ. ಮಾತಾಡ್ಬೇಕಾ? ಯೋನವ ಪೂರ್ವಿ? ಅದು ಡ್ಯಾಡ್, ನಾನ್ ಮಾತಾಡ್ತೀನಿ. ಅವಸರ ಪಡ್ಬೇಡ ಪುಟಿ, ನಾನ್ ಮಾತಾಡ್ತೀನಿ ಇರು. ಯೋನಾಯ್ತು? ಅತ್ತೆ, ಮದ್ವೆ ವಿಷಯವಾಗಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಅದೇನ್ ಯೋಳವ? ಹಾ ಕಾವ್ಯ, ಸುಮ್ಮ ಪಂದ್ಯಕ್ಕೆ ಹೋಗೋದ ಹೆಂಗೆ? ಪಂದ್ಯಕ್ಕ? ಹಾ, ಮತ್ತಿನ್ನೇನ್ ಗಣೇಶ ಹಬ್ಬಕ್ ವಿಶ್ ಮಾಡಕ್ ಫೋನ್ ಮಾಡ್ದೆ ಅನ್ಕೊಂಡ್ಯಾ? ಪಿಟಿ ಸರ್ ಹೇಳಿದ್ರಲ್ವಾ ಸುಮಾ? ಅಟ್ಲೀಸ್ಟ್ ಆ ಪಂದ್ಯ ಆಡಿ ಗೆದ್ರೆ ನಮ್ ಟೀಮ್ ಮೇಲಾದ್ರೂ ನಂಬಿಕೆ ಬರ್ಬೋದು ಸುಮಾ. ಅವ್ರಿಗ್ ನಂಬಿಕೆ ಬರುತ್ತೋ ಇಲ್ವೋ, ಗೆದ್ರೆ ನಮ್ಮವ್ವ ನಮಗ್ ಕೋಚ್ ಆಗಿ ಬರೋದ್ ಬೇಡ ಅಂತಾದ್ರೂ ಹೇಳ್ಬೋದು. ಸರಿ ಕಣೆ, ನಾವು ಹೋಗೋಣ. ಎಲ್ರಿಗೂ ತಿಳಿಸು, ನಾನು ಬರ್ತೀನಿ. ಸರಿ ಕಣೆ. ಅಕ್ಕ, ನಾನ್ ಮ್ಯಾಚ್ಗೆ ಹೋಗಿ ಬರ್ತೀನಿ. ಮ್ಯಾಚ್ಗ? ಏನ್ ದಿಢೀರ್ ಅಂತ? ಹಬ್ಬದ ಪ್ರಯುಕ್ತ ಖೋಖೋ ಪಂದ್ಯಾವಳಿಗಳು ಇದಾವಂತೆ. ಅದ್ರಲ್ಲಿ ಗೆದ್ರೆ ಆದ್ರೂ ಎಲ್ರಿಗೂ ನಮ್ಮ ಮೇಲೆ ನಂಬಿಕೆ ಬರ್ಬೋದೇನೋ, ಅದಕ್ಕೆ ಬರ್ತೀನಿ. ಗೆದ್ದು ಬರ್ತೀನಿ. ಅವಳು ಹೇಳಿದ್ದು ನಂಗೆ.
ಹಾ ಇರ್ಲಿ. ಶಾಂತವ, ಏ ಮಂಜವ, ಪ್ರಸಾದ ತಗೊಬನ್ನಿ. ಇಲ್ಲಿ ಮಾಡಿ ಬಿಡಿ, ಬಿಡು ಬಿಡು ಬಿಡು. ಏನವ ಇದು, ಇಷ್ಟೊಂದು ಪ್ರಸಾದ ಮಾಡಿದ್ಯಾ? ದ್ಯಾವ್ರ ಪ್ರಸಾದನ ಯಾವತ್ತು ತಾಲ್ಗಳನ್ನ ಎಣಿಸ್ಕೊಂಡ್ ಮಾಡಬಾರ್ದು ಕಣ್ಸ್ನೇಹ. ನಾನಂತೂ ಇಷ್ಟ ಮಾಡಿವ್ನ, ಇದನ್ನೆಲ್ಲನೂ ಆ ಗಣೇಶಪ್ಪನೇ ಖಾಲಿ ಮಾಡಿಸ್ತಾನೆ. ಏನವ ನೀನು ಪ್ರಸಾದ ಮಾಡೋದಲ್ದೆ ಗಣಪಂಗೂ ಟಾರ್ಗೆಟ್ ಸೆಟ್ ಮಾಡ್ತಿದ್ಯಲ್ಲ. ಇಲ್ಲ ಕಣವ, ನಾನು ಈ ಪ್ರಸಾದನ ಯಾವ ಅಕ್ಕಿಲ್ ಮಾಡಿದೀನಿ ಗೊತ್ತಾ? ಯಾವ ಅಕ್ಕಿ? ಮಾಮೂಲಿ ಅಕ್ಕಿನ ತಾನೆ, ಇದ್ರಲ್ಲೇನ್ ಸ್ಪೆಷಲ್? ಆ ಹುಡುಗ ತಂದು ಕೊಟ್ಟಿದ್ನಲ್ಲ ಆ ಅಕ್ಕಿ. ಓ, ಶ್ರೀ ತಂದು ಕೊಟ್ಟಿದ್ದ ಅಕ್ಕಿಲ? ಅವನು ಸ್ಯಾನ ಒಳ್ಳೆ ಹುಡುಗ, ಒಳ್ಳೆ ಮನ್ಸಿಂದ ಅಕ್ಕಿ ತಂದು ಕೊಟ್ಟವನೆ. ನಮಗಿರೋ ಗೌರವಕ್ಕೆ ಅವನು ಹಿಂಗ್ ಮಾಡಿರೋದು. ಅವನ್ ತಂದು ಕೊಟ್ಟಿರೋ ಅಕ್ಕಿನ ನಾವ್ ವ್ಯಾಪಾರಕ್ಕೆ ಬಳಸ್ಕೋಬಾರ್ದು ಕಣವ. ಅದಕ್ಕೆ ಪ್ರಸಾದ ಮಾಡಿವ್ನಿ. ಆ ಹುಡುಗ ಎಲ್ಲೂ ಕಾಣ್ತಾ ಇಲ್ವೇ? ಅವ್ವ, ಅವ್ರಿಗೇನೋ ಕೆಲ್ಸ ಇದೆ ಅಂತ ಹೊರಗೆ ಹೋಗಿದ್ದಾರೆ. ಓ ಹಂಗ? ಅವನ್ ಬತ್ತಾನ ನಾವು ಕೇಳು. ಅವ್ನ ಹಂಗೇನ ಬಂದ್ರೆ ನೀವಿಬ್ರು ಸೇರ್ಕೊಂಡು ಜನಗಳಿಗೆಲ್ಲ ಪ್ರಸಾದ ಹಂಚ್ಬಿಡಿ. ಜಾನ, ನಾವಿನ್ನು ಕರ್ಗಡ್ಬೆ ಮಾಡಿಲ್ವಲ್ಲೇ, ಮರ್ತೋಯ್ತು. ಎದೋಳು ನಡಿ ಮಾಡೋಣ. ಆ ಹುಡುಗ ಶಾನ ಒಳ್ಳೇನು, ಅವನ್ ಮನ್ಸಲ್ಲಿ ಏನೇನು ಅನ್ಕೊಂಡವನೋ ಅದೆಲ್ಲ ನೆರವೇರ್ಲಪ್ಪ. ನಮಸ್ಕಾರ ಕಣ. ಓಹೋ, ಬಾರ್ ಓನರು, ಹೆಂಗಿದ್ಯಪ್ಪ? ಓನರ ಅದೆಲ್ಲಿಂದ ಎಲ್ಲದಕ್ಕೂ ಸೀಲ್ ಮಾಡಿಬಿಟ್ಟವ್ರಲ್ಲ. ಅಯ್ಯೋ ನಿನ್ನ, ಇನ್ನು ಅದನ್ನೇ ಮನ್ಸಲ್ಲಿ ಮಾಡಿಕೊಂಡಿದ್ದೇನಲ್ಲ. ಮಹಾತ್ಕಾದ್ರು ಸಂದಕ್ಕಿದ್ದೀನಿ ಅಂತ ಹೇಳಕ್ಕಿಲ್ವೇ? ಹೆಂಗಣ ಆಯ್ತದೆ? ಹೆಂಗಾಯ್ತದೆ? ಬಾಯಿನಾಗೊಂದು ಬದುಕಿಗೊಂದು ಅಂತ ಮಾತಾಡಕ್ ಬರಕ್ಕಿಲ್ಲ ನನಗೆ. ಏನ್ಲ ಕಳಿ, ವಾದ ಮಾಡಕ್ಕೆ ಬಂದಂಗೈತೆ? ವಾದ ಅಲ್ಲ ಅಣ್ಣ, ಸೀದಾ ಸದಾ ಮಾತಾಡಕ್ ಬಂದಿವ್ನಿ. ನಿಮ್ ಮುಂದೆ ವಾದ ಮಾಡ್ತೀನೋ ನಾನು? ಕಾಳಿ ಯಾವತ್ಕೂ ನಿಮ್ಮ ಹಳೆಯ ಮರ್ತ್ ಬಿಡ್ಬೇಡಿ. ಹೊಸಿ ಸಪೋರ್ಟ್ ಮಾಡಿ ಅಂತ ಕೇಳಕ್ ಬಂದಿವ್ನಿ. ಸಪೋರ್ಟ್ ಏನ್ ಎಲೆಕ್ಷನ್ ಸೀಟ್ ಬೇಕಂಡ್ಲ? ಅದೆಲ್ಲ ಇನ್ನು ಹೊಸಿ ದೂರ ಐತೆ ಕಾರಣ. ಸದ್ಯಕ್ಕೆ ದುಡ್ಡು ಮಾಡ್ಬೇಕು, ಜೊತೆಗೆ ಹೊಸಿ ಹೆಸರು ಮಾಡ್ಬೇಕು. ಸ್ವಲ್ಪ ಶ್ರೀ ಅವ್ರ ನಂಬರ್ ಕೊಡ್ತೀರಾ? ಪ್ರತಿ ಸಲ ನಾ ನಂಬರ್ ತಗೋಬೇಕು ಅಂತ ಅನ್ಕೋತೀನಿ, ಅಂದ್ರೆ ಮರ್ತೇ ಹೋಗತ್ತೆ. ಸರಿ ಸಿಸ್ಟರ್. ನೀ ನಂಬರ್ ಕೊಟ್ರೆ ಅಣ್ಣನೇ ದೊರೆ ಅಂತ ಗೊತ್ತಾಗೋಯ್ತದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ನಂಬರ್ ಕೊಡಿ. ಅದು ಸಿಸ್ಟರ್, ಅಣ್ಣಂದು ಅಂತ ಯಾವ ಫೋನು ಇಲ್ಲ. ಸಾಹೇಬ್ರು ಫೋನ್ ಅಣ್ಣ ಯೂಸ್ ಮಾಡ್ತಾವ್ರೆ. ಅಣ್ಣ ಒಂದ್ ಫೋನ್ ತಕೊಂಡ್ಮೇಕೆ ನೀವೇ ನಂಬರ್ ಇಸ್ಕೊಳ್ಳಿ. ಈಗ ನನ್ನ ಫೋನ್ನಾಗೆ ನಾನೇ ಫೋನ್ ಮಾಡ್ಕೊಡ್ತೀನಿ ಸಿಸ್ಟರ್. ಓ, ಅವ್ರದ್ದು ಅಂತ ಒಂದ್ ಫೋನ್ ಕೂಡ ಇಲ್ವಾ? ಸರಿ ಹೋಯ್ತು, ಹೋಗ್ಲಿ, ನೀವೇ ಫೋನ್ ಮಾಡ್ಕೊಡಿ. ಸರಿ ಸಿಸ್ಟರ್. ಸಿಸ್ಟರ್ ರಿಂಗ್ ಐತೈತೆ, ತಕೊಳ್ಳಿ. ಹೇಳ ಶ್ರೀ, ನಾನು ಮಿಸ್ ನೀವಾ? ಏನ್ ನಿಜ ಮಿಸ್ಸು? ಶ್ರೀ, ನೀವ್ ಹೋಗಿದ್ ಕೆಲ್ಸ ಮುಗೀತಾ? ಅವ್ವ ಇಲ್ಲಿ ಪ್ರಸಾದ ಮಾಡಿದಾಳೆ, ಅದೇ ನೀವ್ ಅಕ್ಕಿ ತಂದ್ಕೊಟ್ಟಿದ್ರಲ್ಲ ಅದ್ರಿಂದ ಮಾಡಿರೋ ಪ್ರಸಾದ. ನೀವೇ ಬಂದು ನಿಮ್ ಕೈಯಾರೆ ಎಲ್ರಿಗೂ ಪ್ರಸಾದ ಹಂಚ್ಬೇಕು ಅನ್ನೋದು ಅವ್ವನ ಆಸೆ. ನೀವ್ ಬರ್ಬೋದಾ? ಇದೇನ್ ಮಿಸ್ ಬರ್ಬೋದಾ ಅಂತ ಕೇಳ್ತಿದ್ರಲ್ಲ, ಈಗ್ಲೇ ಬಂದೆ. ಅಲ್ಲ, ನೀವ್ ಹೋಗಿದ್ ಕೆಲ್ಸ ಮುಗೀತು ಅಲ್ವಾ? ಹ್ಞೂ ಮಿಸ್, ಎಲ್ಲ ಕೆಲ್ಸನೂ ಟೋಟಲ್ ಮುಗ್ದೋಯ್ತು. ಇನ್ನ ನನ್ನ ಮತ್ತೆ ನಿಮ್ ಮಧ್ಯೆ ಯಾರು ಇಲ್ಲ. ಏನು ಅಂದ್ರೆ ನಮ್ ಕೆಲ್ಸಕ್ಕೆ ಇನ್ಯಾರು ಅಡ್ಡಿ ಬರಲ್ಲ ಅಂತ ಹೇಳ್ದೆ. ಈಗಲೇ ಹೊಂಟೆ ಮಿಸ್. ಸರಿ, ಬನ್ನಿ. ಅಲ್ಲವಾ, ನಾನ್ ತಂದು ಕೊಟ್ಟಿದ್ದ ಅಕ್ಕಿನಾಗೆ ಪ್ರಸಾದ ಮಾಡಿರ ಅಂತ ಗೊತ್ತಾಯ್ತು. ನಿಮ್ ಒಳ್ಳೆ ತಂದಾಗೆ ನಂಗೂ ಪಾಲ್ ಕೊಡ್ತಾ ಇದೀರವ. ಸ್ವಾರ್ಥ ಅನ್ನೋದನ್ನ
ನಾವು ಬಚ್ಚಿಕೊಂಡಷ್ಟು ಅದು ಹೆಚ್ಚಾಯ್ತದೆ. ಒಳ್ಳೆತನನ ನಾವು ಹಂಚ್ಕೊಂಡಷ್ಟು ಎಲ್ರಿಗೂ ಒಳ್ಳೇದಾಯ್ತದೆ. ನಿಂಗೆ ಒಳ್ಳೆ ಮನ್ಸದೆ ಕಣಪ್ಪ, ನಿಂಗೂ ಒಳ್ಳೇದಾಯ್ತದೆ. ನಿಂಗೊಂದು ಒಳ್ಳೆ ಹುಡುಗಿ ಸಿಗ್ಬೇಕು ಅಂತ ನಮ್ ಗ್ರಾಮ ದೇವತೆ ಹತ್ರ ಕೇಳ್ಕೊಂತಿದ್ದೆಲ್ಲ, ನಿಂಗೆ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಮಿಸ್ಸು, ಸಂಜೆ ಗಣೇಶ ಬಿಡುವಾಗ ಟಮಟೆ ಅವ್ರನ್ನ ಕರೆಸ್ಬೇಕಲ್ಲ, ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಇನ್ನೊಂದು ಕಿತ್ತ ಫೋನ್ ಮಾಡಬೇಕು. ನೀವು ಕೊಡ್ತಾ ಇರಿ, ನಾನು ಬರ್ತೀನಿ. ಹಾಂ, ಪುಟಕ್ಕ. ವಾ ನಂಜವ್ವ, ಸರಿಯಾದ ಟೈಮ್ಗೆ ಬಂದೆ. ಈಗ ತಾನೇ ಮಂಗಳಾರತಿ ಮುಗೀತು. ತಕ್ಕ ನೀನು ಮಂಗಳಾರತಿ ಮಾಡಿ. ಪರವಾಗಿಲ್ಲ ಬಿಡು. ಇಡಿ ಮಾಡಿ. ಅವ್ವ, ಬಂಗಾರಮ್ಮನವ್ರು ಬತ್ತಾವ್ರೆ. ಇವಳು ಯಾಕೆ ಬರ್ತಾವಳಿ ಇಲ್ಲಿ? ಅಮ್ಮ, ಅಣ್ಣಯ್ಯ, ನೀವಿಬ್ರು ಒಳಗ್ ಬನ್ನಿ. ಪಲ್ಲವಿ ಬಾ. ನಾನೇ ಒಳಗ್ ಬರ್ಬೇಕವ? ಅವಳು ಬಂದ್ರೆ ಬತ್ತಾಳ್ ಬಿಡು. ನಮಸ್ಕಾರ ಪುಟ್ಟಕ್ಕ. ಸಂದಾಕಿದ್ಯಾ? ಸಂದಾಕಿದ್ದೀನಿ ಅಮ್ಮವ್ರೆ. ತಾವು ಸಂದಾಕಿದ್ದೀರಾ? ಹ್ಞೂ ಪುಟ್ಟಕ್ಕ. ನಿನ್ ತಾಯಿ ಸಂದಾಕಿದ್ದ. ಹೆಂಗಿದ್ಯವ? ಸಂದಾಕಿವ್ನಿ ಅಮ್ಮವ್ರೆ. ಹಂಗಾರೆ ಇವಳೆ 7ನೇ ಅವಳು. ಏನವ, ನೀನ್ ಹೆಂಗಿದ್ಯಾ? ಎಲ್ಲ ಸಂದಕ್ ನಡೀತೈತಾ? ಯಾಕೆ ಹಂಗ್ ನೋಡ್ತಾ ಇದೀಯಾ? ನನ್ ತವ ಮಾತಾಡಕ್ಕಿಲ್ವಾ? ಅಯ್ಯೋ, ಹಂಗೇನಿಲ್ಲ ಅಮ್ಮವ್ರೆ. ನಾನ್ ಸಂದಾಕಿವ್ನಿ, ನೀವು? ನನ್ಗೇನಂತೆ, ಸ್ಯಾನೆ ಸಂದಾಕಿವ್ನಿ. ಅಯ್ಯೋ ಅವ್ವ, ಇವಳನ್ನೇ ಸ್ನೇಹ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಮಂಗಳಾರತಿ ಮಾಡಿ. ಬಸ್ಸು ಬಾಬಾ, ಯಾವ್ರಿಗೆ ನೀನು ಆರತಿ ಮಾಡ ಬಾ. ಬಾಬಾ
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.